ಒಂದು ವಚನ ಒಂದು ಪುಸ್ತಕ ಅಭಿಯಾನ ಕಾರ್ಯಕ್ರಮಕ್ಕೆ ಇಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಹೆಸರಾಂತ ಕವಿಗಳು, ನಾಟಕಕಾರರು ಹಲವಾರು ಪುಸ್ತಕಗಳನ್ನ ಸಮಾಜಕ್ಕೆ ನೀಡಿದ್ದಾರೆ. ಶಿವಕವಿ ಎಂದು ಬಿರುದನ್ನು ಪಡೆಯುವ ಮೂಲಕ ಶಿವಣ್ಣ ಹುಲ್ಲೂರು ಅವರನ್ನ ಇವತ್ತು ಈ ಒಂದು ವಚನ ಒಂದು ಪುಸ್ತಕ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡುತ್ತೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ದಯವಿಟ್ಟು ನಮ್ಮ ವೀಕ್ಷಕರಿಗಾಗಿ ತಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ನನ್ನ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ, ನನ್ನ ಬಾಳಿಗೆ ಬೆಳಕಾಗಿ ಬಂದಂಥ, ನನ್ನ ಆತ್ಮೋದ್ಧಾರಕ್ಕಾಗಿ ಹೆಣಗಾಡಿ ನನ್ನನ್ನು ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡು ನನಗೆ ಒಂದು ದಿಕ್ಕನ್ನು ತೋರಿದಂಥ ಪರಮ ಪೂಜ್ಯ ಗುರುಗಳಾದ ಶ್ರೀ ಮಲ್ಲಿನಾಥ ಶರಣರನ್ನು ನನ್ನ ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ನಿಮ್ಮೆಲ್ಲರ ಅಂತರಂಗದಲ್ಲಿ ಚೈತನ್ಯ ಸ್ವರೂಪನಾಗಿ ಬೆಳಕಿರ್ತಕ್ಕಂಥ, ನಿಮ್ಮ ಹೃದಯದಲ್ಲಿ ಅಧಿಷ್ಠಾನನಾಗಿರ್ತಕ್ಕಂಥ ಚೈತನ್ಯ ರೂಪಿ ಆ ಆತ್ಮರೂಪಿ ಪರಮಾತ್ಮನಿಗೆ ನಾನು ಅಭಿನಂದಿಸಿ, ಇಲ್ಲಿ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯಿಂದ ಏರ್ಪಡಿಸಿರ್ತಕ್ಕಂಥ ಒಂದು ವಚನ ಒಂದು ಪುಸ್ತಕದ ಅಭಿಯಾನ ಅನ್ನುವ ಒಂದು ಈ ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತನಾಡಲು ಸರ್ಗಳು ತಿಳಿಸಿದ್ದಕ್ಕಾಗಿ ನಾನು ಒಂದೆರಡು ಮಾತುಗಳನ್ನು ಆಡ್ತೇನೆ. ಯಾಕಂದರೆ ಇವರು ಇಲ್ಲಿ ಒಂದು ವಚನ ಒಂದು ಪುಸ್ತಕದ ಅಭಿಯಾನ ಈ ಟೈಟಲ್ ಇಟ್ಕೊಂಡು ನನಗೆ ಮಾತಾಡೋಕ್ಕೆ ಹೇಳ್ಯಾರ. ನಾನು ಇಲ್ಲೇ ಸ್ವಲ್ಪ ಚೇಂಜಸ್ ಮಾಡ್ತೇನೆ. ನಾನು ಇಲ್ಲಿ ಒಂದು ತತ್ವಪದ ಒಂದು ಪುಸ್ತಕ ಅಭಿಯಾನ, ಇದರಡಿಯಲ್ಲಿ ನಾನೇ ರಚಿಸಿರ್ತಕ್ಕಂಥ ಮತ್ತು ಇಲ್ಲಿ ನಡೀತಕ್ಕಂಥ ನನ್ನ ಸುತ್ತಮುತ್ತಲಿನ ಬದುಕಿನಲ್ಲಿ ಕಂಡುಕೊಂಡಂಥ ಪರಮ ಸತ್ಯದ ಬಗ್ಗೆ ಅವಲೋಕನ ಮಾಡಿ ನಾನು ಈ ಪದ್ಯವನ್ನು ಬರೆದಿರುತ್ತೇನೆ. ಅದನ್ನೇ ಇಲ್ಲಿ ನಾನು ಪ್ರಸ್ತಾಪ ಮಾಡಲು ಸಂತೋಷವೆನಿಸುತ್ತದೆ. ಯಾಕಂದ್ರೆ ಈ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ಅನೇಕ ಪರಂಪರೆಗಳು ಅದಾವ. ಆ ಪರಂಪರೆಯಲ್ಲಿ ಈ ತತ್ವಪದ ಒಂದು ಬರೆಯುವುದು ಕೂಡ ಒಂದು ಈ ಪರಂಪರೆ, ತತ್ವಪದ ಪರಂಪರೆ ಅಂತ ಇಲ್ಲಿ ಹೇಳ್ಕೊಳ್ಬೇಕಾಗ್ತದೆ. ಆ ತತ್ವಪದದ ನಿರ್ಮಾತೃಗಳು ನಿಜಗುಣ ಶಿವಯೋಗಿಯಿಂದ ಹಿಡ್ಕೊಂಡು ಸರ್ಪಭೂಷಣ ಶಿವಯೋಗಿಗಳು, ಕಡ್ಕೋಳ್ ಮಡಿವಾಳಪ್ಪನವರು, ಶರೀಫಜ್ಜರು, ಅನೇಕ ನಮ್ಮ ಭಾಗದ ನೂರಾರು ತತ್ವಪದಕಾರರು ಇಲ್ಲಿ ತಮ್ಮ ಬದುಕನ್ನು, ತಮ್ಮ ತತ್ವವನ್ನು ಬಿತ್ತಿ ಇಲ್ಲಿ ಬೆಳೆದಿದ್ದಾರೆ. ಅವರು ಆ ಪರಂಪರೆಯನ್ನು ಹಿಡ್ಕೊಂಡೇ ನಾನು ಒಂದಿಷ್ಟು ತತ್ವಪದಗಳನ್ನು ಇಲ್ಲಿ ಬರೆಯಲು ಉದ್ಯುಕ್ತನಾಗಿರುತ್ತೇನೆ. ಮತ್ತು ನಾನು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಪ್ರಕಟಗೊಳಿಸಿದ್ದೇನೆ. ನನ್ನ ತತ್ವಪದಗಳಲ್ಲಿ ಇವತ್ತಿನ ವಿಷಯವಾಗಿ ಒಂದು ತತ್ವಪದವನ್ನು ನಾನು ಇಲ್ಲೇ ಆಯ್ಕೆ ಮಾಡಿಕೊಂಡು ತಮ್ಮೆದುರು ಪ್ರಸ್ತುತಪಡಿಸುತ್ತೇನೆ. ಆ ತತ್ವಪದ ಹೇಗಿದೆ ಅಂದರೆ, ಇಲ್ಲಿ ತಂದೆ ತಾಯಿಗಳು ಮುದುಕರಾದರೆ ಮಕ್ಕಳಾದವರು ಅವರನ್ನು ಹೇಗೆ ಪಾಲನೆ ಪೋಷಣೆ ಮಾಡುತ್ತಾರೆ, ಹೇಗೆ ತಂದೆ ತಾಯಿಗಳನ್ನು ನೋಡಿಕೊಂತಾರ ಅನ್ನುವುದರ ಬಗ್ಗೆ ನಾನು ಒಂದು ಒಳ್ಳೆಯ ನಿದರ್ಶನವನ್ನು ನಿಮಗೆ ಕೊಡ್ತೀನಿ ನಾನು. ಯಾಕಂದ್ರೆ ಈ ನಿದರ್ಶನ ನಾನು ಕಂಡುಂಡ ಸತ್ಯ. ಇದು ಬರೀ ನಾನು ಬರಿಬೇಕಂತ ಬರೆದದ್ದಲ್ಲ, ನಿಮಗೆ ಹೇಳಬೇಕಂತ ಹೇಳಬೇಕಾಗಿಲ್ಲ. ನನ್ನ ವಲಯದಲ್ಲಿ ಇದ್ದಂಥ, ನನ್ನ ಆಧ್ಯಾತ್ಮ ಜೀವಿಯಾಗಿರ್ತಕ್ಕಂಥ ಒಬ್ಬ ನಿಜವಾದ ಸತ್ಯ ಶರಣನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಅವಲೋಕನ ಮಾಡಿ ಈ ತತ್ವಪದನ್ನು ನಾನು ಬರೆದೀನಿ. ಯಾಕಂತಂದರೆ ಅವರು ಆಧ್ಯಾತ್ಮ ಜೀವಿಗಳು, ಒಳ್ಳೆಯ ಆಧ್ಯಾತ್ಮ ಜೀವಿಗಳು. ವಯಸ್ಸು 78-80 ಸುಮಾರಿನ ವಯಸ್ಸಿನವರವರು. ಅವರಿಗೆ ಹೃದಯ ರೋಗ. ಆತನ ಹೆಂಡತಿ ಅರೆಹುಚ್ಚಿ, 4 ಜನ ಮಕ್ಕಳು, ಯಾರೂ ಸೇರಲಾರ್ದಂಥ ಒಂದು ಸ್ಥಿತಿ.
ತುತ್ತು ಪ್ರಸಾದಕ್ಕೆ ಅದು ಗತಿ ಇಲ್ಲದಂಥ ಒಂದು ಸ್ಥಿತಿ ಬಂದಾಗ ಅವರ ವಲಯದಲ್ಲಿದ್ದಂಥ ನಾನು ಸುಮ್ಮನೆ ಕೂಡುವುದು ಹೇಗೆ, ನನಗೆ ಭಾಳ ದುಃಖ ಅನಿಸ್ತಿಲ್ಲ. ನಾನು ಅವರನ್ನು ಆಗಾಗ್ಗೆ ಭೇಟಿ ಮಾಡ್ತಿದ್ದೆ, ವಾರಕ್ಕೆ 3-4 ಸಾರಿ ಅವ್ರನ್ನ ಹೋಗಿ ಭೇಟಿ ಮಾಡ್ತಿದ್ದೆ. ನನ್ನ ಪಕ್ಕದೂರೇ. ನಾನು ಅವ್ರನ್ನ ಭೇಟಿ ಮಾಡಕ್ಕೆ ಹೋದಾಗೆಲ್ಲ ನಾನು ನನ್ನ ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೆ ಅವರಿಗೆ. ಯಾಕಂದ್ರೆ ಅವ್ರಿಗೆ ನಾನು ಯಾಕೆ ಬುತ್ತಿ ಕಟ್ಕೊಂಡು ಹೋಗ್ತಿದ್ದೆ ಅಂತ ಇಲ್ಲೇ ನಿಮಗೆ ಹೇಳ್ಬೇಕಾಗ್ತಿತ್ತು. ನಾನು ಆತು ಒಂದು ಸಾರಿ ಒಂದು ದಿವಸ ಆತಗೆ ಊಟಕ್ಕೆ ಪ್ರಸಾದವೇ ಇಲ್ಲ. ಹೆಂಡತಿ ವಯಸ್ಸಾದ ಹರವುಚ್ಚಿ, ಈತ ಹೃದ್ರೋಗಿ. ಮನೆಯಲ್ಲಿ ಪ್ರಸಾದ ಮಾಡಿಕೊಳ್ಳಕ್ಕ ಅಲ್ಲೇ ಭಾಳ ತ್ರಾಸಾಯಿತು. ಆತ ಹೆಂಡತಿ ಹೇಳ್ತಾನ, ಹೋಗಿ ಪಕ್ಕದ ಮನೆಯಲ್ಲಿ ಒಂದಿಷ್ಟು ಭಿಕ್ಷೆ ಬೇಡಿ ನನಗೆ ಪ್ರಸಾದವನ್ನು ತಗೊಂಬ ಅಂತ ಹೇಳ್ತಾನೆ. ಯಾಕಂದ್ರೆ ಆತ ಪರಿಣಮಿಸ್ತೆ. ಆದರೆ ಮಾಡುವವರು ಯಾರಿಲ್ಲ, ಮಕ್ಕಳು ಸೇರುವವರಿಲ್ಲ. 3 ಜನ ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ. ಆತನ ಪರಿಸ್ಥಿತಿ ಹೆಂಗಾಯ್ತಂತಂದ್ರೆ ಭಾಳ ನೋಡಿಬಿಟ್ರೆ ಭಾಳಷ್ಟು ದುಃಖ ಆಗ್ತಕ್ಕಂಥ ಒಂದು ಸನ್ನಿವೇಶ ಅದು. ಆತನ ಬದುಕನ್ನು ನೋಡಿದಾಗ ಈ ಸಮಾಜದಲ್ಲಿ ಎಂಥ ಮಕ್ಕಳಿದ್ದಾರಲ್ಲಪ್ಪ ಇವರು, ಇಂಥ ಮಕ್ಕಳು ನಮಗೆ ಬೇಕಾ? ಎಸ್, ಯಾಕೆ ಬೇಕಾಗಿತ್ತು ಇಂಥ ಮಕ್ಕಳು ಅನ್ನುವ ಒಂದು ಭಾಳ ದುಃಖದ ಸಂಗತಿ ನನ್ನನ್ನು ಭಾಳಷ್ಟು ಕಾಡಿದೆ. ಆ ಬಗ್ಗೆ ಅದನ್ನು ಕಂಡುಕೊಂಡಾಗ ನಾನು ಇವ್ರ ಬಗ್ಗೆ ಒಂದು ಪದ್ಯ ರಚನೆ ಮಾಡಬೇಕು ಅಂತ ನನ್ನೊಳಗೆ ನಾನು ಅನ್ಕೊಂಡೆ. ನಾನು ಹೀಗೆ ಬರಿತೀನಿ ಆ ಪದ್ಯವನ್ನು. ಮುದುಕರಾದರೆ ಎದಕು ಬಾರರು, ಹೆತ್ತ ತಾಯಿ ತಂದೆ ಮುದುಕರಾದರೆ ಎದಕು ಬಾರರು, ಮುದುಕರಾದರೆ ಎದಕು ಬಾರರು, ಹೃದಯಹೀನ ಸುತಾದಿ ಸಂಗಡ, ಕದನದಲ್ಲಿ ಕಂಗೆಟ್ಟು ಕೊರಗಿ ಸದನ ತೊರೆದು ಬೀದಿಗೆ ಬೀಳುವರು, ಮುದುಕರಾದರೆ ಎದಕು ಬಾರರು, ಹೆತ್ತ ತಾಯಿ ತಂದೆ. ಭೂಮಿಗೆ ಪರಿಚಯಿಸಿದವರಾರು ಇಂಥ ಮಕ್ಕಳನ್ನ? ಯಾರಪ್ಪ ನಿನ್ನ ಈ ಭೂಮಿಗೆ ತಂದವರು ಅಂತ ನಾ ಅಲ್ಲಿ ಪ್ರಶ್ನೆ ಮಾಡಬೇಕಾಗ್ತೈತೆ. ಭೂಮಿಗೆ ಪರಿಚಯಿಸಿದವರಾರು, ನಿಮ್ಮನ್ನು ಇಲ್ಲಿಗೆ ಕರೆತಂದವರಾರು, ನಿಮ್ಮನ್ನು ಇಲ್ಲಿ ಜನ್ಮ ನೀಡಿ ಪಾಲನೆ ಪೋಷಣೆ ಮಾಡಿದವರು ಯಾರು? ಹೇಮ ಭೂಮಿ ಗಳಿಸಿ ಇಟ್ಟು ಕಾಮಿನಿಯ ಕೈಯಲ್ಲಿ ಕೊಟ್ಟು, ಪ್ರೇಮದಿಂದಲೇ ನಿಮ್ಮ ಸಲಹಿ ಕಾಮಿತವ ಕೈಗಿತ್ತರಲ್ಲೋ. ಹುಚ್ಚು ಮುಂಡೆ ಮಕ್ಕಳೇ, ಇಷ್ಟೆಲ್ಲ ಮಾಡಿದಂಥ ಆ ತಂದೆ ತಾಯಿಗಳಿಗೆ ನೀವು ಕೊಟ್ಟದ್ದೇನು? ನೀವು ಮಾಡಿದ್ದೇನು? ಒಂದು ತುತ್ತು ಪ್ರಸಾದಕ್ಕಾಗಿ ಅವ್ರನ್ನ ಹಂಬಲಿಸುವಂತೆ, ಮನೆ ಮನೆ ಭಿಕ್ಷೆ ಬೇಡಿ ತಿನ್ನುವಂತೆ ಮಾಡಿದ್ರೆಲ್ಲ ನಿಮ್ಗೆ ದೇವರು ಮೆಸ್ತಕ್ಕಂಥ ಕೆಲಸ ಏನಿದು ಅಂತ ಕೇಳುವ ಒಂದು ಪ್ರಶ್ನೆ ನನ್ನಲ್ಲಿ ಮೂಡಿತವಾಗ. ಮುಂದೆ ಹೇಳ್ತಾನಾತ, ಅಷ್ಟು ಸುಖಗಳು ನಿಮ್ಮಗಿರಲೆಂದು, ಯಾರಿಗೆ? ಮಕ್ಕಳಿಗಿರಲೆಂದು, ಸಹಿಸುತ್ತಲೇ ನಿಂದು ಏನೇ ಕಷ್ಟ ಬಂದ್ರೂ, ಏನೇ ದುಃಖ ಬಂದ್ರೂ, ಏನೇ ಬದುಕಿನಲ್ಲಿ ಎಷ್ಟೇ ತೊಂದರೆ ಬಂದ್ರೂ, ಎಲ್ಲ ದುಃಖಗಳು ನಮಗಿರಲಿ, ಎಲ್ಲ ಸುಖಗಳು ಮಕ್ಕಳಿಗಿರಲಿ ಅಂತ ತಂದೆ ತಾಯಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅವರಿಗೆ ವಿದ್ಯೆ ಕೊಟ್ಟು ಅವನ್ನ ಏನೆಲ್ಲ ಮಾಡಿ ಬೆಳೆಸಿ ನಿಮ್ಮನ್ನು ಈ ಮಟ್ಟಕ್ಕೆ ತಂದಿಟ್ಟಾಗ, ತಂದೆ ತಾಯಿಗಳಿಗೆ ಈ ಥರದ ಕಷ್ಟ ಕೊಟ್ಟಾಗ ಎಂಥ ನೋವು ಅನುಭವಿಸಿರಬೇಕು ಆ 2 ಜೀವಿಗಳು. ಅಷ್ಟು ಸುಖಗಳು ನಿಮಗಿರಲೆಂದು, ಸಹಿಸುತ್ತಲೇ ನಿಂದು ಕಷ್ಟಗಳು ಎಲ್ಲ ತಮಗೆ ಇರಲೆಂದು, ಇಷ್ಟ ಅನಿಷ್ಟಗಳನ್ನೆಲ್ಲ ಒಟ್ಟುಗೂಡಿಸಿ ತಾವೇ ನುಂಗಿ, ಶಿಷ್ಟಾಚಾರದೆ ನಡೆದುಕೊಂಡರೂ ಭ್ರಷ್ಟ ಮನುಜರೇ ಮರಿತಿರಲ್ಲೋ. ಕೋಳಿಗಳೇ, ಏನೆಲ್ಲ ಮಾಡಿದ್ದೆಲ್ಲ ಮಕ್ಕಳಿಗೆ ಅಂತ ತಿಳ್ಕೊಂಡು ತಮ್ಮ ಇಡೀ ಜೀವನವನ್ನೇ ಸವಿಸಿ, ಇಡೀ ನಿಮ್ಮ ಸಲುವಾಗಿ ತಮ್ಮ ಜೀವನವನ್ನೇ ತೇದು, ಇಂಥ ಮುಪ್ಪಿನಾವಸ್ಥೆಯಲ್ಲಿ ಈ ಥರದ ಒಂದು ತುತ್ತು ಅನ್ನಕ್ಕಾಗಿ ಪರದಾಡುವಂಥ ಒಂದು ಸ್ಥಿತಿ ತಂದಿಟ್ಟಿರಲ್ಲ. ಬಟ್ಟಿ ಒಗೆಯುವವರಿಲ್ಲ, ಪ್ರಸಾದ ಮಾಡುವವರಿಲ್ಲ, ಮನೆ ಗುಡಿಸುವವರಿಲ್ಲ. ಹೆಂಡತಿ ಜಳಕ ಮಾಡಿದ್ರೆ ಆ ಶರಣ ಹೆಂಡತಿಯ ಸೀರೆಯನ್ನು ಒಂದು ಚೀಲದಾಗ ಇಟ್ಟುಕೊಂಡು ಹೋಗಿ ಒಕ್ಕೊಂಬರ್ತಾನಪ್ಪ ಹಳ್ಳಕ್ಕೆ ಹೋಗಿ.
ಹೆಂಡತಿ ತಲೆಯಲ್ಲಿ ತಲೆ ಬಾಚುವರಿಲ್ಲ. ಪಕ್ಕದ ಮನೆಯಲ್ಲೇ ದೊಡ್ಡ ಮಗಳದಾಳ, ಆ ತಾಯಿಗೆ ಬಂದು ತಲೆ ಬಾಚಲಿಲ್ಲ. ಅಮ್ಮ ತಲೆಯೆಲ್ಲ ಏನು ಸೀರು ಹೊಲಸಿಟ್ಟು ನಾರ್ತಾ ಇತ್ತು. ಅವಾಗ ಏನು ಮಾಡ್ತಾನಾತ ಶರಣ, ಕತ್ರಿ ತಗೊಂಡು ಹೆಂಡತಿಯ ಕೂದಲುಗಳನ್ನು ತೆಗಿತಾನ. ಆಕಿ ಜಳಕ ಮಾಡಿ ಬಿಟ್ಟಂತ ಸೀರೆಯನ್ನು ಒಂದು ಕೈ ಚೀಲದಲ್ಲಿ ಇಟ್ಕೊಂಡು ಹೋಗಿ ಹಳ್ಳಕ್ಕೆ ಹೋಗಿ ಒಕ್ಕಂಬರ್ತಾನ. ಆಕೆಗೆ ತಾನೇ ತಯಾರು ಮಾಡಿದಂಥ ಪ್ರಸಾದವನ್ನು ಉಣಿಸ್ತಾನ. ತನಗೆ ಕೈ ನೀಗಿದಾಗ, ಯಾರೂ ಮಾಡದಿದ್ದಾಗ ಪಾಪ ಹೆಂಡತಿಯನ್ನೇ ಓಣಿಯಲ್ಲಿ ಅಡ್ಡಾಡಿ ಬಂದು ಪ್ರಸಾದ ಇಸ್ಕೊಂಬ ಅಂತ ಕಳಿಸಿದಾಗ ಆತನ ಜೀವ ಎಷ್ಟು ಮರಿಗಿರಬಹುದು, ಎಷ್ಟು ದುಃಖ ಪಟ್ಟಿರಬಹುದು. ಆತ ಎಂಥ ನೋವಿನಲ್ಲಿ ಆತ ನರಳಿರಬೇಕು. ಯಾಕಂದ್ರೆ ಆತ ಹೃದಯ ರೋಗಿ ಆಗಿದ್ದ, ಹೆಂಡತಿ ಅರವುಚ್ಚಿಯಾಗಿದ್ದಳು, ಮಕ್ಕಳು ಈ ಸ್ಥಿತಿಯಲ್ಲಿ ಎಲ್ಲರೂ ಕೈ ಬಿಟ್ಟು ಹೋದರು. ಅಂದ್ರ ಆ ತಂದೆ ತಾಯಿಗಳಿಗೆ ಸ್ಥಿತಿ ಏನಾಗಿರಬೇಡ, ನಮಗ ನೋಡಕ್ಕೂ ಅಷ್ಟು ದುಃಖ ಅನಿಸ್ತಿತ್ತು ನಮಗ. ನಾವೇ ಹೋದಾಗ ಒಂದ್ಸಾರಿ ಒಂದಿಷ್ಟು ಬುತ್ತಿ ಒಯ್ದು ಕೊಡೋರು. ನಾವು ದಿವಸ ಹೋಗಿ ಕೊಡಕ್ಕೆ ಎಲ್ಲಿ ಆಗತ್ರಿಯಪ್ಪ, ನಮ್ಮದು ಭಾಳ ಬದುಕಿರ್ತೈತೆ. ವಾರಕ್ಕೆ 3-4 ಸಲ ನಾನು ಅಲ್ಲಿ ಆತನ ಮಾತಾಡ್ಸಕ್ಕೆ ಹೋಗತ್ತ, ಆತನಿಗೆ ಒಂದಿಷ್ಟು ಸಾಂತ್ವನ ಹೇಳತ್ತ, ನಾನು ಆತನ ಕುಂದ್ರಿಸಿ ಈ ತತ್ವ ವಿಚಾರ ಹೇಳಿ ಆತನ ಪ್ರಸನ್ನ ಪಡಿಸತ್ತ. ನಾನು ಬರಲಿಲ್ಲ ಅಂತಂದ್ರೆ, ಒಂದು ದಿವಸ ಹೋಗಲ್ಲ ಅಂದ್ರೆ ಫೋನ್ ಮಾಡಿ ಕರೆ ಕಳ್ಸತ್ತ ಆತ. ಏನಪ್ಪ ಇಂಥ ಸ್ಥಿತಿ ಇದ್ದಾಗ ಮತ್ತೆ ನನ್ನ ಒಳಗಿನ ಆವೇಗ ಹೆಂಗೆ ಆಗಿರ್ಬೇಕಂತಂದ್ರೆ, ಈ ಪದ್ಯ ರೂಪದಲ್ಲಿ ನಾನು ಆ ಒಂದು ಸಂಕಟದ ಆವೇಗ ಹೊರ ಹಾಕುವ ಪರಿಸ್ಥಿತಿ ಬಂದಿತ್ತೇ ಹೊರತು ನಾನು ಬೇರೆ ಏನು ಮಾಡಕ್ಕೆ ನನ್ನ ಕೈಲಿ ಆಗ್ತಿರ್ಲಿಲ್ಲ. ನಾವು ಹೋಗಿ ಆತಗ ಹೋಗಿ ಬುತ್ತಿ ಕೊಟ್ಟು ಪ್ರಸಾದ ಕೊಡ್ಬೋದು, ದಿವಸ ಅದನ್ನು 3 ಹೊತ್ತು ಕೊಡಕ್ಕೆ ಎಲ್ಲಿ ಆಗ್ತೈತೆ ನಮ್ಗೆ. ಹಿಂಗಾಗಿ ಆ ಸಂಕಟದಲ್ಲಿ, ಆ ನೋವಿನಲ್ಲಿ, ಆ ನನ್ನ ಗೆಳೆಯನ ಒಂದು ದುಃಖದಲ್ಲಿ ಭಾಗಿಯಾಗಿ ನಾನು ಈ ಪದ್ಯವನ್ನು ನಾನು ಬರಿತೀನಿ. ನಾನು ದೇವರುಡುಕುತ್ತ ಕ್ಷೇತ್ರ ಕಲಿಯುವಿರಿ. ಇದನ್ನೆಲ್ಲ ಇಂಥ ಅವಸ್ಥೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ಬಿಟ್ಟು ಅವರು ಒಂದು ವ್ಯಾನ್ ತಗೊಂಡು ಕ್ಷೇತ್ರ ನೋಡಕ್ಕೆ ಹೋಗ್ತಾರೆ ಅವರು, ಮಕ್ಕಳಾದವರು. ಏನ್ರಪ್ಪ, ಇಲ್ಲಿ ತಂದೆ ತಾಯಿಗೆ ಯಾರು ನೋಡುವರಿಲ್ಲ, ಕೇಳುವರಿಲ್ಲ, ಕೂಗಿ ಕರೆದರೆ ಯಾರು ಬರುವವರಿಲ್ಲ, ಒಂದು ಲೋಟ ನೀರು ಬೇಕಂದ್ರೆ ತಂದು ಕೊಡುವವರಿಲ್ಲ. ಇಂಥ ಅವಸ್ಥೆಯಲ್ಲಿದ್ದಂಥ ತಂದೆ ತಾಯಿಗಳನ್ನು ಬಿಟ್ಟು ವ್ಯಾನ್ ಮಾಡಿಕೊಂಡು ಕ್ಷೇತ್ರಕ್ಕೆ ಹೋಗ್ತಾರೆ ಇವರು ನೋಡಕ್ಕೆ, ಕ್ಷೇತ್ರ ಅಂತೇಳಿ. ದೇವರುಡುಕುತ್ತ, ನಾನು ಹೇಳ್ತೇನೆ, ದೇವರುಡುಕುತ್ತ ಕ್ಷೇತ್ರ ಕಲಿಯುವಿರಿ, ಹೆತ್ತವರ ಮರೆದು ದೇವರನ್ನು ಅಲ್ಲೆಲ್ಲಿ ಕಾಣುವಿರಿ. ಆವ ತಂದೆ ತಾಯಿಗಳ ದೂಷಿಸಿ ಜೀವಕೋಟಲಿಯಲ್ಲಿ ಬೀಳಿಸಿ, ಆವ ದೇವ ತೃಣಪುರೇಶನು ಯಾವ ಕಾಲಕ್ಕೂ ನಿಮ್ಮ ಕ್ಷಮಿಸನು. ಮುದುಕರಾದರೆ ಎದಕುಬಾರರು, ಹೆತ್ತ ತಾಯಿ ತಂದೆ ಮುದುಕರಾದರೆ ಎದಕುಬಾರರು, ಮುದುಕರಾದರೆ ಎದಕುಬಾರರು. ಹೃದಯಹೀನ ಸುತಾದಿ ಸಂಗಡ ಕದನದಲ್ಲಿ ಕಂಗೆಟ್ಟು ಕೊರಗಿ, ಸದನ ತೊರೆದು ಬೀದಿಗೆ ಬೀಳುವರು, ಮುದುಕರಾದರೆ ಎದಕುಬಾರರು. ನನ್ನ ಈ 2 ಮಾತುಗಳನ್ನು ಮುಗಿಸುವ ಒಂದು ಸಮಯ. ನಾನು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಹೇಳಿದ್ರೆ ನನ್ನ ಒಳಗೆ ಇರ್ತಕ್ಕಂಥ ಒಂದು ಆ ಕುದಿ ಏನದಲ್ಲ, ಅದು ದುಃಖ ರೂಪದಲ್ಲಿ ಹೊರಬರಬಹುದನ್ನುವ ಒಂದು ಇದರಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಸರ್. ತಮಗೆಲ್ಲ ಶುಭೋದಯ. ವೀಕ್ಷಕರೇ, ಇದುವರೆಗೆ ಕೇಳಿದ್ರಿ ಅಲ್ವಾ, ಒಬ್ಬ ತಂದೆ ತಾಯಿಯನ್ನ ಮಕ್ಕಳು ಹೇಗೆ ಸಲಹಬೇಕು, ಸಾಕಬೇಕೆಂಬ ಒಂದು ವಿಚಾರವನ್ನ ಸಮಾಜಕ್ಕೆ ನೀಡಿದ್ದಾರೆ. ಆದ್ರೆ ಇದು ಇವರ ಒಂದು ಜೀವನದಲ್ಲಿ, ಅಂದ್ರೆ ಇವರ ಸ್ನೇಹಿತರ ಜೀವನದಲ್ಲಿ ನಡೆದಂತ ನಿಜವಾದ ಘಟನೆಯನ್ನೇ ತತ್ವಪದದ ಮೂಲಕ ಅವರು ಈ ನಾಡಿಗೆ ಬೆಳಕನ್ನ ತಂದಿದ್ದಾರೆ. ಇವರು ಹಲವಾರು ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ, ನಾಟಕಗಳನ್ನ ಬರೆದಿದ್ದಾರೆ. ಇಂತಹ ಒಬ್ಬ ಕವಿ, ಇಂತಹ ಒಬ್ಬ ತತ್ವ ಪದದ ವಿಚಾರವಾದಿ ನಮ್ಮ ಪಕ್ಕದ ಊರಾದಂತ ಹುಲ್ಲೂರಿನಲ್ಲಿ ಇದ್ದಾರೆ ಅನ್ನೋದಕ್ಕೆ
ಒಂದು ನಿಜಕ್ಕೂ ಒಂದು ಶ್ರೇಷ್ಠವಾದಂತ ಒಂದು ಕೊಡುಗೆಯನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ. ಈ ಒಂದು ವಚನ ಒಂದು ಪುಸ್ತಕ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ವಿಚಾರಗಳನ್ನ ನಮ್ಮ ವೀಕ್ಷಕರಿಗಾಗಿ ಹಂಚಿಕೊಂಡಿದ್ದಕ್ಕಾಗಿ ಇವರಿಗೆ ಶರಣಾರ್ಥಿಗಳನ್ನ ಶರಣ ಶರಣಾರ್ಥಿ.